ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 84 ಡಿಸೆಂಬರ್ 4, 2020. ಜಾಣ ನುಡಿ. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಮಿಥುನ ಧಾತುಗಳು. ಮೊನ್ನೆ ನನ್ನ ಗೆಳೆಯನ ಮನೆಗೆ ಹೋಗಿದ್ದೆ. ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಆದಾಗ್ನಿಂದಲೂ ಬಹಳಾನೇ ಆತಂಕದಲ್ಲಿ ಇದ್ದ ಪಾಪ ಮಹಾನ್ ಭಾವ. ಅವತ್ತು ಟೀ ಕುಡಿಯೋವಾಗ್ಲೂ ಏನೋ ಕೈಯಲ್ಲಿ ಹಿಡ್ಕೊಂಡು ಆಟಾಡ್ತಾ ಇದ್ದ. ಫಳಫಳ ಅಂತ ಹೊಳೆಯುವಂತಹ 4-5 ಗೋಲಿಗಳು, ಲಾರಿಗಳ ಚಕ್ರ ಸರಾಗವಾಗಿ ತಿರುಗ್ಲಿ ಅಂತ ಹಾಕುವಂತಹ ಬೇರಿಂಗ್ ನಲ್ಲಿ ಕೂರಿಸಿರುವಂತಹ ಉಕ್ಕಿನ ಗೋಲಿಗಳು. ಅವನ್ನ ಕೈಯಿಂದ ಹಿಡಿದು ಇನ್ನೊಂದು ಕೈಯಿಂದ ಬೇರ್ಪಡಿಸಿ ಮತ್ತೆ ಜೋಡಿಸಿ ಮಾಡ್ತಾನೆ ಇದ್ದ. ಇದೇನೋ ಅಂತ ಕೇಳ್ದೆ. ಇದು ಸ್ಟ್ರೆಸ್ ಬಸ್ಟರ್. ಆತಂಕ ಇದ್ದಾಗ ಇದನ್ನ ಕೈಯಲ್ಲಿ ಹಿಡಿದು ಆಟ ಆಡ್ತಲೇ ಇದ್ರೆ ಆತಂಕ ಕಡಿಮೆ ಆಗ್ಬಿಡುತ್ತೆ ಅಂತ ಏನೇನೋ ಉಪದೇಶ ಎಲ್ಲ ಮಾಡ್ದ. ಅವನ ಆತಂಕವನ್ನ ಕಡಿಮೆ ಮಾಡ್ತಾ ಇದ್ದ ಆ ಗೋಲಿಗಳು ಇನ್ನೇನಲ್ಲ, ಅವು ಅಯಸ್ಕಾಂತಗಳು, ಪ್ರಬಲವಾದ ಅಯಸ್ಕಾಂತಗಳು, ನಿಯೋಡೈಮಿಯಂ ಅಯಸ್ಕಾಂತಗಳು ಎನ್ನುತ್ತಾರೆ. ಇತ್ತೀಚೆಗೆ ಇವು ಎಲ್ಲಾ ಆಟಿಕೆ ಅಂಗಡಿಗಳಲ್ಲೂ ಸಹ ಸಿಗ್ತಾ ಇದೆ. ಜೊತೆಗೆ ಎಲ್ಲಾ ಶಾಲೆಗಳಲ್ಲೂ ಸಹ ಫಿಸಿಕ್ಸ್ ಬೋಧಿಸಲು ಇವನ್ನ ಬಳಸ್ತಾರೆ. ನಿಯೋಡೈಮಿಯಂ ಇನ್ನೇನಲ್ಲ, ಅದು ಲ್ಯಾಂಥನೈಡು ಸರಣಿಯ ಒಂದು ಸದಸ್ಯ. ಅದು ಹಾಗೂ ಅದರೊಟ್ಟಿಗೆ ಅವಳಿಯಂತೆ ಇರುವ ಮತ್ತೊಂದು ಲ್ಯಾಂಥನೈಡು ಧಾತುವೆ ನಮ್ಮ ಇಂದಿನ ಕಥೆಯ ಹೀರೋಗಳು. ಅವಳಿಗಳೇ ಹಾಗೆಂದ್ರೆ ಅಂತ ಅಚ್ಚರಿಯಾಗಿರ್ಬೇಕಲ್ವಾ? ಧಾತು ಪಟ್ಟಿಯಲ್ಲಿ 2 ವಿಶೇಷ ಗುಂಪುಗಳಿವೆ. ಇವುಗಳು ಒಂದೊಂದರಲ್ಲಿಯೂ 14 ಧಾತುಗಳಿವೆ. ಈ ಎಲ್ಲಾ ಧಾತುಗಳು ಒಂದೇ ಗೂಡಿನಲ್ಲಿ ಗುಂಪುಗಟ್ಟಿರುವಂಥವು. ಅರ್ಥಾತ್ ಇವು ಎಲ್ಲವನ್ನ ಧಾತುಪಟ್ಟಿಯಲ್ಲಿ ಒಂದೇ ಸ್ಥಾನದಲ್ಲಿ ಇರಿಸಲಾಗಿದೆ. ಕಾರಣ ಇಷ್ಟೇ, ಲ್ಯಾಂಥನೈಡು ಗುಂಪಿನ ಎಲ್ಲಾ ಧಾತುಗಳ ರಾಸಾಯನಿಕ ಗುಣಗಳು ಹೆಚ್ಚು ಕಡಿಮೆ ಒಂದೇ ತರ ಆಗಿದೆ. ಹಾಗೆ ಆಕ್ಸಿನೈಡ್ಗಳದ್ದು. ಇವೆಲ್ಲವನ್ನ ಒಂದು ರೀತಿಯಲ್ಲಿ ಕೌರವ ಕುಟುಂಬವಿದ್ದ ಹಾಗೆ ಅಂತ ಹೇಳಬಹುದು. ಚರ್ಯೆಯಲ್ಲಿ ಎಲ್ಲವೂ ಒಂದೇ, ಹುಟ್ಟಿನಲ್ಲಿ ಮಾತ್ರ ಒಂದಿಷ್ಟು ವ್ಯತ್ಯಾಸ. ಇಂತಹ ಏಕಸ್ವರೂಪಿ ಧಾತುಗಳ ಕುಟುಂಬದಲ್ಲಿಯೂ ಒಂದಿನ್ನೊಂದರ ಜೊತೆಗೆ ಗಟ್ಟಿಯಾಗಿ ಕೂಡಿಕೊಂಡ ಅವಳಿ ಧಾತುಗಳಿವೆ. ಅವೇ ಪ್ರೆಸಿಯೋಡೈಮಿಯಂ ಮತ್ತು ನಿಯೋಡೈಮಿಯಂ. ಇವತ್ತಿನ ನಮ್ಮ ಕಥೆಯ ಹೀರೋಗಳು. ಇವೇ ಪರಮಾಣು ಸಂಖ್ಯೆ 59 ಹಾಗೂ 60 ಇರುವಂತಹ ಧಾತುಗಳು. ಲ್ಯಾಂಥನೈಡು ಗುಂಪಿನಲ್ಲಿ 2ನೆಯ ಹಾಗೂ 3ನೆಯವು. ಇವೆರಡನ್ನು ಒಟ್ಟಿಗೆ ಏಕೆ ಪರಿಚಯಿಸಬೇಕು ಅಂತ ಕೇಳ್ತಿದ್ದೀರಾ? ವಿಚಿತ್ರ ಅಂದ್ರೆ ಈ 2 ಧಾತುಗಳ ಚರಿತ್ರೆ ಸಹ ಒಂದಿನ್ನೊಂದರ ಜೊತೆಗೆ ಬೆರೆತೇ ಹೋಗಿದೆ. ಹಾಗಾಗಿ ಇವನ್ನ ಬೇರೆ ಬೇರೆಯಾಗಿ ಪರಿಚಯಿಸೋದು ಕೂಡ ಕಷ್ಟವೇ. ಪ್ರೆಸಿಯೋಡೈಮಿಯಂ ಪರಮಾಣು ಸಂಖ್ಯೆ 59. ಇದು ಕೂಡ ಒಂದು ಲೋಹವೇ, ಬಹಳ ಮೃದುವಾದ ಬೂದು ಬಣ್ಣದ ಲೋಹ. ಇದಕ್ಕೆ ಮೊದಲು ಇರುವ ಸೀರಿಯಂನಂತೆ ಕಿಡಿಕಾರುವ ಮಿಶ್ರಲೋಹಗಳಲ್ಲಿ ಬಳಕೆಯಾಗುತ್ತೆ. ಅದೇ ರೀತಿಯಲ್ಲಿ ಗಾಜಿಗೆ ಬಣ್ಣವನ್ನ ಸಹ ನೀಡುತ್ತೆ. ಪರಮಾಣು ಸಂಖ್ಯೆ 59 ಎಂದ ಮೇಲೆ ಇದರ ಪರಮಾಣುಗಳಲ್ಲಿ 59 ಎಲೆಕ್ಟ್ರಾನ್ಗಳು ಹಾಗೆ ಅಷ್ಟೇ ಪ್ರೋಟಾನ್ಗಳು ಸಹ ಇರಬೇಕು. ನ್ಯೂಟ್ರಾನ್ಗಳ ಸಂಖ್ಯೆ 82 ಅಷ್ಟೇ. ಬೇರೆ ಸಮಸ್ಥಾನಿಗಳು ಅಂದ್ರೆ ನ್ಯೂಟ್ರಾನ್ಗಳು ಇನ್ನೂ ಹೆಚ್ಚೋ ಕಡಿಮೆಯೋ ಇರುವಂತಹ ಪ್ರೆಸಿಯೋಡೈಮಿಯಂ ಪರಮಾಣುಗಳು ಇನ್ನೂ ಪತ್ತೆಯಾಗಬೇಕಷ್ಟೆ. ಸದ್ಯಕ್ಕೆ ಇದರಲ್ಲಿ ಇರೋದು ಒಂದೇ ಒಂದು ಬಗೆಯ ಪರಮಾಣು. ಇನ್ನು ನಿಯೋಡೈಮಿಯಂನ ಪರಮಾಣು ಸಂಖ್ಯೆ 60. ಇದು ಕೂಡ ನೋಡಲು ಪ್ರೆಸಿಯೋಡೈಮಿಯಂನಂತೆಯೇ ಬೂದು ಬಣ್ಣದ ಮೃದುವಾದ ಲೋಹ. ಇದರ ಪರಮಾಣುಗಳಲ್ಲಿ ಇರುವಂತಹ ನ್ಯೂಟ್ರಾನ್ಗಳ ಸಂಖ್ಯೆ 82ರಿಂದ 90ರವರೆಗೂ ಇರಬಹುದು. ಹೀಗೆ ನಿಯೋಡೈಮಿಯಂನ ಪರಮಾಣುಗಳಲ್ಲಿ 8 ಸಮಸ್ಥಾನಿಗಳಿವೆ. ಇವುಗಳಲ್ಲಿ 2 ವಿಕಿರಣವನ್ನ ಬೀರುವಂತಹ ಶಕ್ತಿಶಾಲಿ ಪರಮಾಣುಗಳು. ಈ 2 ಧಾತುಗಳನ್ನ ಅವಳಿ ಧಾತುಗಳು ಅಂತ ಕರೀತಾರೆ.
ಅದೇ ಕಾರಣಕ್ಕೆ ಎರಡರ ಹೆಸರುಗಳು ಒಂದೇ ತೆರನಾಗಿ ತೋರುತ್ತವೆ ಸಹ. ಇದಕ್ಕೆ ಕಾರಣ ಇದೆ. ಈ ಧಾತುಗಳನ್ನ ಮೊದಲು ಗುರುತಿಸಿದ್ದು ಲ್ಯಾಂಥನೈಡ್ ಸರಣಿಯ ಮೊದಲ ಲೋಹವಾದ ಸೀರಿಯಂ ಅನ್ನ ಪತ್ತೆ ಮಾಡಿದಂತಹ ಸ್ವೀಡಿಷ್ ವಿಜ್ಞಾನಿ ಕಾರ್ಲ್ ಗಸ್ತಫ ಮೊಸಾಂಡರ್. ಸೀರಿಯಂ ಅನ್ನ ಮೊನಾಝೈಟ್ ಅದರಿನಿಂದ ಪ್ರತ್ಯೇಕಿಸುವಾಗ ಅದರೊಟ್ಟಿಗೆ ಇನ್ನೊಂದು ಲೋಹದ ಲವಣ ಸಹ ದೊರಕಿತ್ತು ಅವರಿಗೆ. ಇದನ್ನ ಪರೀಕ್ಷಿಸಿದಾಗ ಅದೊಂದು ಹೊಸ ಲೋಹ ಸುಟ್ಟಾಗ ಹಸಿರು ಬಣ್ಣದ ಬೆಳಕನ್ನ ಚೆಲ್ಲುತ್ತೆ ಅಂತ ತಿಳಿಯಿತು. ಹೀಗಾಗಿ ಇದನ್ನ ಡೈಡೈಮಿಯಂ ಎಂದು ಮೊಸಾಂಡರ್ ಕರೆದಿದ್ದ. ಇದು ಆಗಿತ್ತು 1839ರಲ್ಲಿ. ಅನಂತರ ಲ್ಯಾಂಥನೈಡ್ ಸರಣಿಯಲ್ಲಿ ಇರಬಹುದಾದ ಇತರೆ ಧಾತುಗಳನ್ನ ಪತ್ತೆ ಮಾಡಲು ದೊಡ್ಡ ಸ್ಪರ್ಧೆಯೇ ನಡೆದಿತ್ತು. ಇವುಗಳ ಪತ್ತೆ ಕಾರ್ಯದಲ್ಲಿ ತೊಡಗಿಕೊಂಡವರು ಅದೆಷ್ಟು ಜನರು. ಲ್ಯಾಂಥನೈಡ್ಗಳನ್ನ ಪತ್ತೆ ಮಾಡುವಷ್ಟು ದೊಡ್ಡ ಸವಾಲು ಬೇರೆ ಇಲ್ಲ ಎಂದು ಆ ಕಾಲದ ಪ್ರಸಿದ್ಧ ರಸಾಯನ ವಿಜ್ಞಾನಿ ಹಂಫ್ರಿ ಡೇವಿ ಕೂಡ ಹೇಳಿಬಿಟ್ಟಿದ್ದ. ಮೊಸಾಂಡರ್ ತಾನು ಪತ್ತೆ ಮಾಡಿದಂತಹ ಡೈಡೈಮಿಯಂ ಲವಣವನ್ನ ಇನ್ನಷ್ಟು ಪರಿಷ್ಕರಿಸಲು ಎಷ್ಟೇ ಪ್ರಯತ್ನಿಸಿದರೂ ಸಹ ಫಲ ಮಾತ್ರ ದೊರೆಯಲಿಲ್ಲ. ಹೀಗಾಗಿ ಈತ ಅದನ್ನ ಅಷ್ಟಕ್ಕೆ ಕೈ ಬಿಟ್ಟು ಸುಮ್ಮನಾದ. ಸುಮಾರು 40 ವರ್ಷಗಳ ಕಾಲ ಇದು ಹೀಗೆ ಇತ್ತು. ಹಲವು ರಸಾಯನ ವಿಜ್ಞಾನಿಗಳಿಗೆ ಇದು 2 ಧಾತುಗಳ ಮಿಶ್ರಣವಿರಬಹುದು ಅನ್ನುವಂತಹ ಅನುಮಾನ ಇದ್ದರೂ ಸಹ ಅವನ್ನ ಪ್ರತ್ಯೇಕಿಸುವುದು ಮಾತ್ರ ಸಾಧ್ಯವಾಗಿರಲಿಲ್ಲ. 1885ನೇ ಇಸವಿಯ ವೇಳೆಗೆ ಧಾತುಗಳನ್ನ ಗುರುತಿಸುವಂತಹ ಹೊಸ ತಂತ್ರಗಳು ಬಂದಿದ್ದವು. ರೋಹಿತ ದರ್ಶಕದ ಬಳಕೆ ವ್ಯಾಪಕವಾಗಿತ್ತು. ಬೆಳಕು ಯಾವುದೇ ಧಾತುವಿನ ಅನಿಲದ ಮೂಲಕ ಹಾದು ಬರುವಾಗ ಕೆಲವು ಬಣ್ಣಗಳಷ್ಟೇ ಕಾಣೆಯಾಗುತ್ತವೆ ಎಂಬುದು ಸ್ಪಷ್ಟವಾಗಿತ್ತು. ಡೈಡೈಮಿಯಂನೊಳಗಿನಿಂದ ಹಾದ ಬೆಳಕಿನ ರೋಹಿತದಲ್ಲಿ ಹಸಿರು ಬಣ್ಣ ಇರಬೇಕಾದಲ್ಲಿ 2 ಕರಿ ಗೆರೆಗಳು ಇದ್ದುವು. ಈ ಪ್ರಶ್ನೆಯನ್ನ ಸವಾಲೆಂದು ಕೈಗೆತ್ತಿಕೊಂಡಂತಹ ಮತ್ತೊಬ್ಬ ಸ್ವೀಡಿಷ್ ರಸಾಯನ ವಿಜ್ಞಾನಿ ಕಾರ್ಲ್ ಐಯರ್ ಫ್ಯಾನ್ ವೆಲ್ಫ್ ಬ್ಯಾಕ್ ಬಹಳ ಪ್ರಯಾಸದಿಂದ ಈ ಮಿಶ್ರಣವನ್ನ ಬೇರ್ಪಡಿಸಿದ. 2 ಹೊಸ ಧಾತುಗಳಿವೆ ಅಂತ ನಿರೂಪಿಸಿದ ಸಹ. ಹೀಗೆ ಇವು 2 ಧಾತುಗಳು ಒಟ್ಟಿಗೆ ಪತ್ತೆಯಾದವು. ಒಟ್ಟಿಗೆ ಹುಟ್ಟಿದ್ದಕ್ಕಷ್ಟೇ ಇವನ್ನ ಅವಳಿಗಳು ಅಂತ ಏನ್ ಹೇಳಲಿಲ್ಲ. ಪ್ರೆಸಿಯೋಡೈಮಿಯಂ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಹಸಿರು ಬಣ್ಣದ ಅವಳಿ ಎಂದು ಹೆಸರು. ನಿಯೋಡೈಮಿಯಂ ಅಂದ್ರೆ ಹೊಸ ಅವಳಿ ಎಂದರ್ಥ. ಉರಿದಾಗ ಹಸಿರು ರಂಗನ್ನ ಚೆಲ್ಲುವಂತಹ ಧಾತುಗಳಾಗಿದ್ದರಿಂದಲೂ ಎರಡನ್ನೂ ಒಂದಿನ್ನೊಂದರಿಂದ ಬೇರ್ಪಡಿಸುವುದು ಕಷ್ಟವಾಗಿದ್ದರಿಂದಲೂ ಸಹ ಮೊನಾಝೈಟು ಮೊದಲಾದ ಅದಿರುಗಳಲ್ಲಿ 2 ಧಾತುಗಳು ಒಟ್ಟಿಗೆ ಇರುವುದರಿಂದಲೂ ಸಹ ಇವನ್ನ ಅವಳಿ ಧಾತುಗಳು ಅಂತ ಕರಿತೀವಿ. ಡೈಡೈಮಿಯಂ ಎಂಬ ಹೆಸರು ಕೂಡ ಗ್ರೀಕ್ ಪುರಾಣದಲ್ಲಿ ಮಿಥುನ ರಾಶಿಯನ್ನ ಕಾಯುವ ದೇವರುಗಳಿಂದ ಹೆಸರಾದ ಅವಳಿ ದೇವರುಗಳ ನೆನಪಿನಲ್ಲಿ ಇಟ್ಟದ್ದು. 1885ರಲ್ಲಿಯೇ ಇವು ಪ್ರತ್ಯೇಕ ಧಾತುಗಳೆಂದು ಪತ್ತೆಯಾಗಿದ್ದರೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಶುದ್ಧ ರೂಪದಲ್ಲಿ ಈ ಲೋಹಗಳನ್ನ ಪಡೆಯುವುದು ಸಾಧ್ಯವಾಗಿರಲಿಲ್ಲ. ಅದು ಸಾಧ್ಯವಾಗಿದ್ದು ಸುಮಾರು 1930ರ ದಶಕದಲ್ಲಿ. ಅಯಾನ್ ರೆಸಿನ್ಗಳ ಮೂಲಕ ವಿವಿಧ ಅಯಾನ್ಗಳನ್ನ ಪ್ರತ್ಯೇಕಿಸುವ ತಂತ್ರಗಳು ಸಿದ್ಧವಾದಾಗ ಪ್ರೆಸಿಯೋಡೈಮಿಯಂ ಮತ್ತು ನಿಯೋಡೈಮಿಯಂ ಧಾತುಗಳೆರಡನ್ನು ಡೈಡೈಮಿಯಂ ಗಾಜು ಎನ್ನುವ ವಿಶೇಷ ಗಾಜಿನ ತಯಾರಿಕೆಯಲ್ಲಿ ವ್ಯಾಪಕವಾಗಿ ಬಳಸ್ತಾರೆ. ಇದರಲ್ಲಿ 2 ಅವಳಿ ಧಾತುಗಳು ಬೆರೆತಿರುತ್ತೆ. ಆದರೆ ಪ್ರೆಸಿಯೋಡೈಮಿಯಂ ಹೆಚ್ಚು ಇರುವ ಗಾಜು ಹಳದಿಯಾಗಿ ಕಾಣುತ್ತೆ. ನಿಯೋಡೈಮಿಯಂ ಹೆಚ್ಚಿರುವ ಗಾಜು ತುಸು ಹಸಿರಾಗಿ ಕಾಣುತ್ತೆ. ಡೈಡೈಮಿಯಂ ಗಾಜನ್ನ ವಿಶೇಷವಾಗಿ ಅಲ್ಟ್ರಾವೈಲೆಟ್ ಕಿರಣಗಳನ್ನ ಸೋಸಲು ಹಾಗೂ ಬೆಸುಗೆ ಹಾಕುವಾಗ ಏಳುವ ಪ್ರಖರ ಬೆಳಕನ್ನ ಸೋಸುವ ಗಾಜಿನಲ್ಲಿ ಬಳಸ್ತಾರೆ. ಈ ಗಾಜು ಗಾಜಿನ ವಸ್ತುಗಳನ್ನ ತಯಾರಿಸುವವರ ಮೆಚ್ಚಿನ ಸಾಧನ. ಏಕೆಂದ್ರೆ ಕುಲುಮೆಯಲ್ಲಿ ಗಾಜು ಬಿಸಿಯಾದಾಗ ಅದರಲ್ಲಿರುವಂತಹ ಸೋಡಿಯಂ ಅನಿಲವಾಗಿ ಉರಿದು ಕಣ್ಣು ಕೋರೈಸುವಂತೆ ಕಿತ್ತಳೆ ಬಣ್ಣವಾಗಿ ಕಾಣುತ್ತೆ. ಅದರಲ್ಲಿ ನಿಜವಾಗಿಯೂ ಗಾಜು ಎಲ್ಲಿದೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಪ್ರೆಸಿಯೋಡೈಮಿಯಂ ಇರುವ ಗಾಜನ್ನ ಧರಿಸಿದಾಗ ಈ ಕೋರೈಸುವ ಬಣ್ಣವೆಲ್ಲವೂ ಸೋಸಿ ಹೋಗಿ ಕೇವಲ ಬಿಸಿ ಬಿಸಿಯಾದ ಗಾಜಷ್ಟೇ ಕಾಣುತ್ತೆ. ಅದನ್ನು ವಿವಿಧ ಆಕಾರಕ್ಕೆ ರೂಪಿಸೋದು ಸುಲಭವಾಗ್ಬಿಡುತ್ತೆ. ನಿಯೋಡೈಮಿಯಂ ಕೂಡ ಇನ್ನೊಂದು ವಿಶೇಷವಾದ ಗಾಜಿನ ಹರಳಿನ ತಯಾರಿಕೆಯಲ್ಲಿ ಉಪಯೋಗವಾಗುತ್ತೆ. ಆದರೆ ಈ ಹರಳನ್ನ ಕಣ್ಣು ಕೋರೈಸುವ ಬೆಳಕನ್ನ ಸೋಸಲು ಬಳಸೋದಿಲ್ಲ. ಬದಲಿಗೆ
ಕಣ್ಣು ಕೋರೈಸುವಷ್ಟು ಪ್ರಖರವಾದ ಶಕ್ತಿಯುತವಾದ ಲೇಸರ್ ಬೆಳಕನ್ನ ತಯಾರಿಸಲು ಬಳಸ್ತಾರೆ. ನವರತ್ನಗಳಲ್ಲಿ ಒಂದಾದ ಪದ್ಮರಾಗ ಅಥವಾ ರಕ್ತಮಣಿಯನ್ನ ಕೃತಕವಾಗಿ ತಯಾರಿಸುವಾಗ ಒಂದಿಷ್ಟು ನಿಯೋಡೈಮಿಯಂ ಬೆರೆಸಿದರೆ ಅದರಿಂದ ಹಾಯ್ದು ಬರುವ ಬೆಳಕು ಬಲು ಶಿಸ್ತಾಗಿ ಒಂದೇ ತೆರನಾದ ತರಂಗಗಳ ರೂಪದಲ್ಲಿ ಹೊಮ್ಮುತ್ತೆ. ಇದೇ ಲೇಸರ್. ಎನ್ಯಾಗ್ ಲೇಸರ್ ಎಂದೇ ಹೆಸರಿರುವ ಇದು ಶುದ್ಧ ಕೆಂಪು ಬಣ್ಣದ ಬೆಳಕು. ಇದನ್ನ ಬಳಸಿ ಮರದ ಕೀಲಿಗೊಂಚಲಿನ ಮೇಲೆ ನಿಮಗೆ ಬೇಕಾದ ಹೆಸರನ್ನು, ಚಿತ್ರವನ್ನು ರೂಪಿಸಬಹುದು. ಕಠಿಣವಾದ ಗ್ರಾನೈಟ್ ಶಿಲೆಯ ಮೇಲೂ ಸಹ ಬಹಳ ನವಿರಾದ ಗೆರೆಗಳನ್ನ ಕೊರೆದು ನಿಮ್ಮ ಮನೆಯ ಹೆಸರಿನ ಜೊತೆಗೆ ಬೇಕಾದ ಚಿತ್ರಗಳನ್ನು ಸಹ ಪ್ರದರ್ಶಿಸಬಹುದು. ಅಷ್ಟೇ ಯಾಕೆ, ಅದರಲ್ಲಿ ರಂಧ್ರಗಳನ್ನು ಸಹ ಕೊರೆಯಬಹುದು. ಇಲ್ಲವೇ ಕಣ್ಣಿನ ಶಸ್ತ್ರಕ್ರಿಯೆಯ ವೇಳೆ ಬಹಳ ನಾಜೂಕಾಗಿ ಅತ್ಯಂತ ತೆಳುವಾಗಿರುವ ಕಣ್ಣಿನ ಅಕ್ಷಿಪಟಲವನ್ನ ಹೊಲಿಯಬಹುದು, ಬೆಸುಗೆ ಹಾಕಬಹುದು, ಇಲ್ಲವೇ ಕೊರೆಯಬಹುದು. ಹಾಗೆಯೇ ಆಕಾಶ ವೀಕ್ಷಣೆಯ ವೇಳೆ ದೂರದಲ್ಲಿರುವ ತಾರೆಯ ನೆಲೆಯನ್ನ ಬೆರಳು ಮಾಡಿ ತೋರಿಸುವ ಹಸಿರು ಲೇಸರ್ ಕೂಡ ನಿಯೋಡೈಮಿಯಂ ಕೈಚಳಕವೇ. ಇವೆಲ್ಲವಕ್ಕೂ ನಿಯೋಡೈಮಿಯಂ ಬೆರೆತ ಪದ್ಮರಾಗದ ಹರಳನ್ನ ಬಳಸ್ತಾರೆ. ಮತ್ತೆ ಸ್ಟ್ರೆಸ್ ಬಸ್ಟರ್ ಅಯಸ್ಕಾಂತಗಳು, ಮರ್ತಿಲ್ಲ, ಇವು ನಿಯೋಡೈಮಿಯಂ, ಬೋರಾನ್ ಮತ್ತು ಕಬ್ಬಿಣವನ್ನ ಮಿಶ್ರ ಮಾಡಿ ತಯಾರಿಸಿದಂತಹ ಲೋಹ. ಈ ಮೂರೂ ಲೋಹಗಳ ಕಾಂತಗುಣಗಳು ಬೆರೆತು ಅತ್ಯಂತ ಪ್ರಬಲವಾದ ಅಯಸ್ಕಾಂತವನ್ನ ತಯಾರಿಸಬಹುದು. ಈ ಲೋಹ ಪತ್ತೆಯಾದ 100 ವರ್ಷಗಳ ನಂತರ ಇಂತಹದ್ದೊಂದು ಮಿಶ್ರಲೋಹದ ಅಯಸ್ಕಾಂತ ತಯಾರಾಯಿತು. ಅದುವರೆಗೂ ಇದ್ದಂತಹ ಅಯಸ್ಕಾಂತಗಳಿಗಿಂತ 1000 ಪಟ್ಟು ಬಲಶಾಲಿಯಾಗಿತ್ತು. ಈಗ ಈ ಅಯಸ್ಕಾಂತವೇ ಕೋಟ್ಯಾಂತರ ಮೋಟಾರ್ಗಳಲ್ಲಿ, ಡೈನಮೋಗಳಲ್ಲಿ ಹಾಗೂ ಮಕ್ಕಳ ಆಟಿಕೆಗಳಲ್ಲಿ ಸುಮ್ಮನೆ ಭಯ ಬೀಳುವವರ ಆತಂಕ ನಿವಾರಣೆಯ ವಸ್ತುಗಳಾಗಿಯೂ ಸಹ ಬಳಕೆಯಾಗ್ತಾ ಇದೆ. ಹೀಗಾಗಿ ಇವೆರಡು ಅವಳಿ ಧಾತುಗಳ ಚರಿತ್ರೆ. ಇವು ಹುಟ್ಟಿನಲ್ಲಿಯೂ, ತಯಾರಿಕೆಯಲ್ಲಿಯೂ, ಬಳಕೆಯಲ್ಲಿಯೂ ಸಹ ಸದಾ ಜೋಡಿಯೇ ಆಗಿ ಉಳಿದಿದೆ. ಇದು ಇಂದಿನ ಜಾಣನುಡಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ನವ್ಯ ಎನ್. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.